ಜೈ ಭಾರತ್, ವಂದೇ ಮಾತರಂ. ಭಾರತದ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಲು ಮುಂದಾಗಿದೆ. ಅವರ ಸಾಧನೆ ನಿಮಗೆ ಗೊತ್ತೇ ಇದೆ. ಒಂದೇ ಬಾರಿ 104 ಸ್ಯಾಟಲೈಟ್ ಲಾಂಚ್ ಮಾಡಿದ್ದು ಇರಬಹುದು, ಮಂಗಳಯಾನ ಯೋಜನೆ ಇರಬಹುದು, ಹಾಗೂ ಚಂದ್ರಯಾನ ಯೋಜನೆ ಇರಬಹುದು. ಇದೊಂದು ಪ್ರಪಂಚದ ಭರವಸೆಯ ಬಾಹ್ಯಾಕಾಶ ಸಂಸ್ಥೆ ಅಂತಲೇ ಹೇಳ್ಬೋದು. ಪ್ರಪಂಚದ ಬೇರೆ ರಾಷ್ಟ್ರಗಳು ಕೂಡ ತಮ್ಮ ಸ್ಯಾಟಲೈಟ್ ಅನ್ನು ಇಸ್ರೋ ಮುಖಾಂತರ ಲಾಂಚ್ ಮಾಡ್ತಾರೆ. ಕಡಿಮೆ ವೆಚ್ಚ, ತುಂಬ ಉಳಿತಾಯ ಹಾಗೂ ಹೈಯೆಸ್ಟ್ ಸಕ್ಸಸ್ಫುಲ್ ರೇಟ್. ಈಗ ಇದೇ ಟೆಕ್ನಾಲಜಿಯನ್ನು ಪರೀಕ್ಷಿಸಲು ಮುಂದಾಗಿದೆ. ಅದೇನೆಂದರೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್. ಈ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅಂದರೇನು, ಇದರ ಉಪಯೋಗಗಳು ಏನಂತ ನೋಡುವುದಾದ್ರೆ, ಈ ಒಂದು ರಾಕೆಟ್ನಲ್ಲಿ 2 ವಸ್ತುಗಳು ಅಥವಾ ವಾಹನ ಇರುತ್ತದೆ. ಈ ರಾಕೆಟ್ ಅನ್ನು ಲಾಂಚ್ ಮಾಡ್ತಾರೆ. ಈ ರಾಕೆಟ್ ಕಕ್ಷೆಗೆ ಹೋಗಿ ಸೇರಿದ ತಕ್ಷಣ ಈ 2 ವಸ್ತುಗಳೇನಿದೆ ಅದನ್ನು ಬಾಹ್ಯಾಕಾಶದಲ್ಲಿ ರಿಲೀಸ್ ಮಾಡ್ತಾರೆ. ಆ 2 ವಸ್ತುಗಳು ಬಾಹ್ಯಾಕಾಶದಲ್ಲಿ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಳ್ಳುವುದು. ನೀವು ರೈಲಿನಲ್ಲಿ 2 ಬೋಗಿಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿರುವುದನ್ನು ನೀವು ನೋಡಿರ್ತೀರಿ. ಅದೇ ರೀತಿ ಈ 2 ವಾಹನಗಳನ್ನು ಜಾಯಿಂಟ್ ಮಾಡುವುದು. ಈ ಟೆಕ್ನಾಲಜಿ ವಿಶ್ವದ 3 ರಾಷ್ಟ್ರಗಳ ಬಳಿ ಇವೆ: ಅಮೆರಿಕ, ರಷ್ಯಾ, ಚೀನಾ. ಇನ್ನು ಭಾರತವು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾದರೆ ಆ ಲಿಸ್ಟ್ ಅಲ್ಲಿ ಭಾರತವು ಕೂಡ ಸೇರಲಿದೆ. ಇನ್ನು ಅನ್ಡಾಕಿಂಗ್ ಅಂದ್ರೆ ಒಂದು ಸೇರಿಸಿದ ವಾಹನವನ್ನು ಅಥವಾ ವಸ್ತುವನ್ನು ಬೇರ್ಪಡಿಸುವುದು. ಅಂತರಿಕ್ಷದಲ್ಲಿ ಈ ರೀತಿಯ ಕೆಲಸಕ್ಕೆ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅಂತ ಕರೀತೇವೆ. ಇದರ ಬಗ್ಗೆ ಹೇಳಬೇಕಾದರೆ ಇದು ತುಂಬಾ ಉಪಯೋಗ ಬೀಳ್ತದೆ. ಹೇಗೆ ಅಂದರೆ, ಅಂತರಿಕ್ಷದಲ್ಲಿ ಏನಾದರೂ ಒಂದು ವಾಹನ ಕೆಟ್ಟು ಹೋದ್ರೆ ಇನ್ನೊಂದು ವಾಹನದ ಮೂಲಕ ವಿಜ್ಞಾನಿಗಳನ್ನು ಕರೆಸಿ ಸರಿಪಡಿಸಿಕೊಳ್ಳುವುದು. ಏನಾದರೂ ಇಂಧನದ ಸಮಸ್ಯೆ ಉಂಟಾದಲ್ಲಿ ಕೂಡ ಇದರ ಮುಖಾಂತರ ಇಂಧನವು ಕೂಡ ತುಂಬಿಸಬಹುದು. ಇನ್ನು ಬಾಹ್ಯಾಕಾಶದ ಸ್ಪೇಸ್ ಸ್ಟೇಷನ್ ನಲ್ಲಿ ಏನಾದರೂ ರಿಪೇರಿ ಇದ್ದಲ್ಲಿ ಈ ಡಾಕಿಂಗ್ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಾರೆ. ಹೀಗೆ ಇದರ ಉಪಯೋಗಗಳು ತುಂಬಾ ಇವೆ. ಒಂದು ರಾಷ್ಟ್ರವು ಸೂಪರ್ ಪವರ್ ಆಗಬೇಕಾದರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಪವರ್ಫುಲ್ ಆಗಿರಬೇಕು. ಒಂದು ಕಾಲದಲ್ಲಿ ನಮ್ಮ ಇಸ್ರೋ ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದ ರಾಷ್ಟ್ರಗಳು ಈಗ ಅವರ ಸ್ಯಾಟಲೈಟ್ ಅನ್ನು ನಾವೇ ಲಾಂಚ್ ಮಾಡ್ತಿದ್ದೀವಿ. ಚಂದ್ರಯಾನ 2 ವಿಫಲಗೊಂಡಾಗ ಭಾರತ ಕುಗ್ಗಲಿಲ್ಲ, ಜಗ್ಗಲಿಲ್ಲ, ಮತ್ತೆ ಪುಟಿದೇಳುದು. ಚಂದ್ರಯಾನ 3 ಕೂಡ ಯಶಸ್ವಿಯಾಯಿತು. ಭಾರತದ ಈ ಸಾಧನೆಯಿಂದಾಗಿ ಕೆಲವೊಂದು ರಾಷ್ಟ್ರಗಳಿಗೆ ಹೊಟ್ಟೆ ಕಿಚ್ಚು ಪಡುತ್ತದೆ. ಅಮೆರಿಕದ ಮಾಧ್ಯಮ ಕೂಡ ಭಾರತ ಮಂಗಳಯಾನ ಮಾಡಿದ ಸಂದರ್ಭದಲ್ಲಿ ಒಂದು ಕಾರ್ಟೂನ್ ಮುಖಾಂತರ ಅಪಹಾಸ್ಯ ಮಾಡಿತ್ತು. ಆದರೆ ಭಾರತ ಏನೆಂಬುದು ಜಗತ್ತಿಗೆ ತೋರಿಸಿತು. ಇನ್ನು ಇಸ್ರೋದ ಬಳಿ ತುಂಬಾ ಯೋಜನೆಗಳಿವೆ. ಇನ್ನು ನಾಸಾದವರು ಕೂಡ ನಮ್ಮ ಜೊತೆ ಟೈಅಪ್ ಆಗಿ ಒಟ್ಟಿಗೆ ಕಾರ್ಯನಿರ್ವಹಿಸುವ ಅಂತನೂ ಕೂಡ ಹೇಳುತ್ತಿದ್ದಾರೆ. ಭಾರತದ ವಿಜ್ಞಾನಿಗಳು ಭಾರತದ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸಲಿದ್ದಾರೆ. ಇನ್ನು ವಿಶ್ವದ ಬಲಿಷ್ಠ ಬಾಹ್ಯಾಕಾಶ ಸಂಸ್ಥೆಯಾಗಿರುವ ನಾಸಾ ಹಾಗೂ ಸ್ಪೇಸ್ ಎಕ್ಸ್ ಮುಂಬರುವ ದಿನಗಳಲ್ಲಿ ಆ ಲಿಸ್ಟಿಗೆ ಭಾರತದ ಇಸ್ರೋ ಕೂಡ ಸೇರುವ ವಿಶ್ವಾಸ ಇದೆ.